ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಕೀರ್ತಿ ಚೇತನ್ ಇನ್ ಕನ್ನಡ. ನಾನು ಕೀರ್ತಿ ಚೇತನ್. ಇವತ್ತಿನ ವಿಡಿಯೋದಲ್ಲಿ ಕಾಂಪೋಸ್ಟ್ ಟೀ ಅಂದರೆ ಏನು, ಅದನ್ನು ಯಾಕೆ ಗಿಡಗಳಿಗೆ ಕೊಡಬೇಕು, ಹೇಗೆ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಇದರಿಂದಾಗೋ ಬೆನಿಫಿಟ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಬನ್ನಿ ಸ್ನೇಹಿತರೆ. ಮೊದಲಿಗೆ ಕಾಂಪೋಸ್ಟ್ ಟೀ ಅಂತ ಅಂದರೆ, ನಾವು ಹಸಿ ಕಸ ಮತ್ತು ಒಣ ಕಸದ ಒಂದು ವಿಡಿಯೋನ ಮಾಡಿದ್ವಿ, ನೀವು ನೋಡಿರ್ತೀರಾ ಅನ್ಕೊತೀನಿ. ನೋಡಿಲ್ಲ ಅಂದರೆ ಈ ರೀತಿಯ ಒಂದು ಟೈಟಲಲ್ಲಿ ಆ ವಿಡಿಯೋ ಇದೆ, ನೋಡಿಲ್ಲ ಅಂದರೆ ಈ ವಿಡಿಯೋದ ಕೊನೆಯಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ. ಕಿಚನ್ ವೇಸ್ಟಿಂದ ಹೇಗೆ ಕಾಂಪೋಸ್ಟ್ ತಯಾರಿಸಬೇಕು ಅನ್ನೋದ್ರ ಬಗ್ಗೆ ಆ ವಿಡಿಯೋ ಇದೆ. ಒಂದು ಶಾರ್ಟ್ ಫಾರ್ಮಲ್ಲಿ ನೋಡೋದಾದರೆ, ನಾನು ಗೊಬ್ಬರ, ಸ್ವಲ್ಪ ಮಣ್ಣು, ಹಸಿ ಕಸ ಎಲ್ಲವನ್ನು ಮಿಕ್ಸ್ ಮಾಡಿ, ಅದು ಯಾವ ಪ್ರಮಾಣ, ಏನು ರೇಷಿಯೋ ಅನ್ನೋದೆಲ್ಲ ಆ ವಿಡಿಯೋದಲ್ಲಿ ಇನ್ ಡೀಟೈಲ್ ಆಗಿದೆ. ನಾನಿಲ್ಲಿ ಸ್ವಲ್ಪ ಶಾರ್ಟ್ ಫಾರ್ಮ್ ಆಗಿ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಈ ವಿಡಿಯೋದಲ್ಲಿ ಇರುವಂಥ ಕಂಟೆಂಟ್ ಅರ್ಥ ಆಗಬೇಕು ಅಂದರೆ ಇದನ್ನು ಒಂದು ಸ್ವಲ್ಪ ತಿಳ್ಕೋಬೇಕು, ಅದಕ್ಕೋಸ್ಕರ. ಆ್ಯಂಡ್ ಗಾರ್ಡನ್ ರಿಲೇಟೆಡ್ ಯಾವುದೇ ವಿಡಿಯೋಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಸಿಟ್ ಮಾಡಿ, ವಿಡಿಯೋಗಳನ್ನು ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇದೆಲ್ಲದನ್ನು ಹಸಿ ಕಸ, ಮಣ್ಣು, ಸ್ವಲ್ಪ ಗೊಬ್ಬರ, ಹಾಗೆ ಸ್ವಲ್ಪ ಕೊಕೊಪೀಟನ್ನು ಮಿಕ್ಸ್ ಮಾಡಿ, ನಾನು ಹಸಿ ಕಸದಿಂದ ಅಂದರೆ ನಮ್ಮ ಕಿಚನ್ ವೇಸ್ಟಿಂದ ಯಾವ ರೀತಿ ಕಾಂಪೋಸ್ಟನ್ನು ನಾವು ಮನೆಯಲ್ಲೇ ತಯಾರು ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೆ. ಸೊ ಆ ವಿಡಿಯೋದಲ್ಲಿರುವ ಸೇಮ್ ಕಂಟೆಂಟೇ ಇದು. ಇದೆಲ್ಲವನ್ನು ಮಿಕ್ಸ್ ಮಾಡಿ ನಾನು ಹೋಲ್ ಮಾಡ್ಕೊಂಡಿದ್ದಂತಹ ಒಂದು ಬಕೆಟಲ್ಲಿ ಕಾಂಪೋಸ್ಟ್ ಮಾಡೋದಕ್ಕೆ ಇಟ್ಟಿದ್ದೆ ಅಲ್ವಾ. ಸೊ ಹೀಗೆ ಕಾಂಪೋಸ್ಟ್ ಮಾಡುವಾಗ ಕೆಳಗಡೆ ಹೀಗೆ ಒಂದು ಟಬ್ ಇಟ್ಟು ಮುಚ್ಚಿಟ್ಟಿದ್ದೆ ಅಲ್ವಾ. ಸೊ ಆ ವಿಡಿಯೋ ನೋಡಿದ್ದವರಿಗಾದರೆ ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ. ಈ ರೀತಿ ಯಾಕೆ ಒಂದು ಟಬ್ ಇಡಬೇಕಂತ ನಾನು ನಿಮ್ಮ ಹತ್ರ ಹೇಳಿದ್ದೆ. ಏನು ಅಂತ ಅಂದರೆ, ನಾವು ಮನೆಯಲ್ಲಿರುವಂತಹ ಹಸಿ ಕಸದಿಂದ ಗೊಬ್ಬರ ಮಾಡುವಾಗ ಕೆಳಗಡೆ ಒಂದು ಲಿಕ್ವಿಡ್ ತಯಾರಾಗುತ್ತೆ. ಆ ಲಿಕ್ವಿಡ್ ತಯಾರಾಗಿರೋದು ಆಚೆ ಬರಲಿಕ್ಕೆ ಅಂತ ಹೇಳಿ ನಾವು ಈ ಬಕೆಟಲ್ಲಿ ಹೋಲ್ಗಳನ್ನು ಸುತ್ತಲೂ ಮಾಡಿರ್ತೀವಿ, ಜೊತೆಗೆ ಎಕ್ಸ್ಟ್ರಾ ಹೋಲ್ಗಳನ್ನು ಮಾಡಿರ್ತೀವಿ, ಚೆನ್ನಾಗಿ ಗಾಳಿ ಆಡಲಿ ಅಂತ ಹೇಳಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ಗೊಬ್ಬರ ರೆಡಿ ಆಗ್ತಾ ಇದೆ. ಸೊ ಇದರ ಕೆಳಗಡೆ ನಮಗೆ ಒಂದು ರೀತಿಯ ಲಿಕ್ವಿಡ್ ಬಂದಿರುತ್ತೆ. ಇಟ್ಸ್ ಲೈಕ್ ಗಿಡಗಳಿಗೆ ಇದೊಂಥರ ಲಿಕ್ವಿಡ್ ಗೋಲ್ಡ್ ಇರೋ ಥರ, ಬ್ಲ್ಯಾಕ್ ಲಿಕ್ವಿಡ್ ಗೋಲ್ಡ್ ಥರ. ಹೇಗೆ ಅಂತಂದರೆ, ಈ ಲಿಕ್ವಿಡಲ್ಲಿ ಹೆಚ್ಚಿನ ಗೊಬ್ಬರ, ಏನು ಗಿಡದ ಬೆಳವಣಿಗೆಗೆ ಯಾವ ರೀತಿಯ ಪೌಷ್ಟಿಕಾಂಶಗಳು ಬೇಕು ಆ ಎಲ್ಲ ಲಿಕ್ವಿಡು ಇದರಲ್ಲಿ ತಯಾರಾಗಿರುತ್ತೆ. ಸೊ ನಾನು ಅದನ್ನು ಲಿಕ್ವಿಡನ್ನು ಈ ರೀತಿ ಬಕೆಟ್ಗೆ ಅದನ್ನು ಹಾಕ್ಕೊಂಡು ಮತ್ತೆ ಅದೇ ರೀತಿ ಇಡ್ತೀನಿ. ನೆಕ್ಸ್ಟು ನೋಡಿ, ಈಗ ನಾವು ಕಾಂಪೋಸ್ಟ್ ತಯಾರು ಮಾಡೋಕ್ಕೆ ಆಗಲ್ಲ ಅಂತ ಅಂದಾಗ ಒಂದೊಂದು ಸರ್ತಿ ಏನು ಮಾಡ್ತೀವಿ, ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿದ್ದೆ, ಆ ಗಿಡನ ರೀಪ್ಲಾಂಟ್ ಮಾಡುವಾಗ ನಾನು ಕೆಳಗಡೆ ಹಸಿ ಕಸ ಮತ್ತು ಒಣ ಕಸನ ಹಾಕಿ ಹಳೆ ಮಣ್ಣನ್ನು ಯಾವ ರೀತಿ ರೀಬೂಸ್ಟ್ ಮಾಡಬೇಕು ಅನ್ನೋದನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ. ಆ ಮಲ್ಲಿಗೆ ಗಿಡನ ರೀಪಾಟ್ ಮಾಡುವಾಗ ಹಳೆ ಮಣ್ಣನ್ನು ಯಾವ ರೀತಿಯಾಗಿ ನಾವು ಮತ್ತೆ ಗಿಡಗಳಿಗೆ ಬಳಸ್ಕೊಳ್ಬೇಕು ಅಂತ ತೋರಿಸಿದ್ದೆ. ಆಗ ಅದಕ್ಕೆ ಹಸಿ ಕಸವನ್ನು ಹಾಕಿದ್ದೆ. ಸೊ ಅಲ್ಲಿ ಕೂಡ ಆ ಹಸಿ ಕಸ ಡಿಕಂಪೋಸ್ಟ್ ಆಗುವಾಗ ತಯಾರಾಗುವಂತಹ ಲಿಕ್ವಿಡ್ ಆ ಪಾಟಿನ ಕೆಳಗಡೆ ಪ್ಲೇಟಲ್ಲಿ ಸಂಗ್ರಹ ಆಗಿದೆ. ಇಷ್ಟು ಹಸಿ ಕಸವನ್ನು ನಾನು ಆ ಬಕೆಟ್ ಏನಿದೆಯಲ್ಲ ಆ ಬಕೆಟಲ್ಲಿ ಹಾಕಿದ್ದೆ. ಸೊ ಇದರಿಂದ ತಯಾರಾಗಿರ್ತಕ್ಕಂತಹ ಲಿಕ್ವಿಡು ನಮಗಲ್ಲಿ ರೆಡಿಯಾಗಿದೆ. ಅದನ್ನು ಸಹ ನಾನು ಈ ಬಕೆಟ್ಗೆ ಹಾಕ್ಕೊಳ್ತೀನಿ. ಸೊ ನಿಮಗಿವಾಗ ಒಂದು ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಲಿಕ್ವಿಡ್ ಏನು ನಾವು ಹೇಳ್ತಾ ಇದ್ವಿ, ಲಿಕ್ವಿಡ್ ಟೀ ಅಥವಾ ಕಾಂಪೋಸ್ಟ್ ಟೀ ಅಂತ ಅಂದರೆ, ಮನೆಯಲ್ಲಿ ಇರುವಂತಹ ಹಸಿ ಕಸದಿಂದ ಕಾಂಪೋಸ್ಟ್ ತಯಾರು ಮಾಡುವಾಗ ಬರುವಂತಹ ಲಿಕ್ವಿಡ್ ಏನಿದೆ, ದಟ್ ಈಸ್ ಕಾಂಪೋಸ್ಟ್ ಟೀ. ಅದರಲ್ಲಿ ಲಿಕ್ವಿಡ್ ಫಾರ್ಮಲ್ಲಿ ಒಂದು ಗಿಡಕ್ಕೆ ಬೇಕಾಗಿರುವಂತಹ ಎಲ್ಲ ಪೌಷ್ಟಿಕಾಂಶ ಇರುತ್ತೆ, ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ ಅಷ್ಟೇ. ಇದನ್ನು ನೀವು ಯಾವುದೇ ಗಿಡಗಳಿಗೆ ಸಹ ಕೊಡಬಹುದು. ದಾಸವಾಳ ಗಿಡಗಳಿಗೆ ಹಾಗೆ ಗುಲಾಬಿ ಗಿಡಗಳಿಗೆಲ್ಲ ಇದನ್ನು ಕೊಟ್ಟರೆ ತುಂಬ ಚೆನ್ನಾಗಿ ಹೂ ಅರಳುತ್ತೆ. ಬಿಕಾಸ್ ಇದರಲ್ಲಿ ನಾವು ಎಲ್ಲ ರೀತಿಯಂತಹ ತರಕಾರಿ ಸಿಪ್ಪೆಗಳನ್ನು ಬಳಸಿ ಲಿಕ್ವಿಡ್ ರೆಡಿಯಾಗಿರೋದ್ರಿಂದ ನಮಗೆ ಎಲ್ಲ ರೀತಿಯ ಪೌಷ್ಟಿಕಾಂಶ, ಗಿಡಗಳಿಗೆ ಬೇಕಾಗಿರುವ ಎಲ್ಲ ರೀತಿಯ ಪೌಷ್ಟಿಕಾಂಶ ಅದರಲ್ಲಿ ರೆಡಿ ಇರುತ್ತೆ. ಆದ್ದರಿಂದ ನೀವು
ಕಾಂಪೋಸ್ಟ್ ಮಾಡದೇ ಇದ್ದರೂ ಸಹ ಅಟ್ಲೀಸ್ಟ್ ಒಂದು ಬಕೆಟ್ಗೆ ಹೋಲ್ ಮಾಡಿ ಸ್ವಲ್ಪ ಮಣ್ಣು ಮತ್ತು ಹಸಿ ಕಸವನ್ನು ಮಿಕ್ಸ್ ಮಾಡಿ ಇಡಿ. ಆವಾಗ ನೀರನ್ನು ಚಿಮುಕಿಸ್ತಾ ಇರಿ. ಇಷ್ಟು ಮಾಡೋದ್ರಿಂದ ನಿಮಗೆ ಒಂದೊಳ್ಳೆ ಕಾಂಪೋಸ್ಟ್ ಟೀ ರೆಡಿ ಆಗುತ್ತೆ. ಓಕೆ, ಈ ಕಾಂಪೋಸ್ಟ್ ಟೀನ ಡೈರೆಕ್ಟಾಗಿ ಗಿಡಗಳಿಗೆ ಕೊಡಬಾರ್ದು, ಸ್ವಲ್ಪ ಡೈಲ್ಯೂಟ್ ಮಾಡಿ ಕೊಡಬೇಕು. ಹೇಗೆ ಡೈಲ್ಯೂಟ್ ಮಾಡಬೇಕು ಅಂತ ಅಂದರೆ ಮತ್ತೇನು ರೀಸನ್ ಇಲ್ಲ, ಅದು ತುಂಬ ಸ್ಟ್ರಾಂಗ್ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. 2 ಕಪ್ ನೀರು ತಗೊಳ್ಳಿ, ಅದಕ್ಕೆ 1 ಕಪ್ ಈ ಲಿಕ್ವಿಡನ್ನು ಆ್ಯಡ್ ಮಾಡಿ. ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ, ಅದು ಕಲ್ಲರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಎಲ್ಲ ನ್ಯೂಟ್ರಿಷನ್ನ ಒಳಗೊಂಡಿದೆ ಅನ್ನೋದು ಆ ಕಲ್ಲರಲ್ಲೇ ಗೊತ್ತಾಗೋಗುತ್ತೆ ಅಲ್ವಾ. ಸೊ ಈ ರೀತಿಯಾಗಿ ಒಂದು ಲಿಕ್ವಿಡನ್ನು ರೆಡಿ ಮಾಡ್ಕೊಳ್ಳಿ. ನೋಡಿ ಈಗ ಕಲರ್ ಎಷ್ಟು ಚೇಂಜ್ ಆಗಿದೆ, ಆಗ ಡಾರ್ಕ್ ಇತ್ತು, ಈಗ ಎಷ್ಟು ಲೈಟಾಗಿ ಚೇಂಜ್ ಆಗಿದೆ ನೋಡಿ. ನೀವು ಇಷ್ಟು ಡಾರ್ಕ್ ಇದ್ದಿದ್ದು ಲಿಕ್ವಿಡು ಡೈಲ್ಯೂಟ್ ಮಾಡಿದ ಮೇಲೆ ಈ ರೀತಿ ಕಲರ್ಗೆ ಚೇಂಜ್ ಆಗುತ್ತೆ. ಹೀಗೆ ಡೈಲ್ಯೂಟ್ ಮಾಡಿನೇ ಗಿಡಗಳಿಗೆ ಕೊಡಿ. ವೀಕ್ಲಿ ಒನ್ಸ್ ನೀವು ಈ ರೀತಿ ಕೊಟ್ಟರು ಸಾಕಾಗುತ್ತೆ. ನೀವು ಕಾಂಪೋಸ್ಟ್ ರೆಡಿ ಮಾಡೋದಕ್ಕೆ ಹೇಗೆ ರೆಡಿ ಮಾಡಬೇಕು ಅನ್ನೋ ವಿಡಿಯೋ ಚಾನಲಲ್ಲಿದೆ. ರೆಡಿ ಮಾಡೋದಕ್ಕೆ ಬರಲಿಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಈ ರೀತಿ ಅದನ್ನು ಮಣ್ಣು ಮತ್ತು ಆ ಹಸಿ ಕಸನ ಮಿಕ್ಸ್ ಮಾಡಿ ಇಡಿ ಸಾಕು. ಅದರಿಂದ ತಯಾರಾಗೋ ಈ ಲಿಕ್ವಿಡು ನಿಮಗೆ ಬೇರೆ ಆಚೆಯಿಂದ ನೀವು ಗೊಬ್ಬರನ ತರೋಂಥ ಅವಶ್ಯಕತೆನೇ ಇರೋದಿಲ್ಲ, ಈ ಲಿಕ್ವಿಡೇ ಸಾಕಾಗತ್ತೆ. ಈ ರೀತಿ ಮಾಡಿ ಗಾರ್ಡನ್ ಯಾವಾಗಲೂ ಲೋ ಬಜೆಟಲ್ಲಿ ಮಾಡಿ. ಜೊತೆಗೆ ಒಂದೆರಡಾದರೂ ತರಕಾರಿ ಗಿಡಗಳನ್ನು ಬೆಳೆಸಿ. ನೋಡಿ ಇದು ಸ್ಟ್ರಾಬೆರಿ ಪ್ಲ್ಯಾಂಟು, ನಾನು ಇದಕ್ಕೂ ಕೊಡ್ತಾ ಇದ್ದೀನಿ. ಯಾವುದೇ ಹೂ ಬಿಡುವ ಗಿಡಗಳಿಗಾಗಲಿ ಅಥವಾ ತರಕಾರಿ ಹಣ್ಣು ಯಾವ ಗಿಡಕ್ಕಾದರೂ ತೊಂದರೆ ಇಲ್ಲ, ಅದಕ್ಕೆ ಕೊಡ್ಬೋದು. ಆದರೆ ಕೊಡೋ ಲಿಕ್ವಿಡು ಪ್ಲೇಟಿಂದ ಆಚೆ ಬರುವಷ್ಟು ಜಾಸ್ತಿ ಕೊಡಬೇಡಿ. ಓಕೆನಾ? ಸೊ ಫ್ರೆಂಡ್ಸ್, ಅದಾಯಿತು. ಅದಾದಮೇಲೆ ಲಿಕ್ವಿಡ್ ಎಲ್ಲ ಕೊಟ್ಟಿದ್ದಾದಮೇಲೆ ಇವತ್ತು ತುಂಬ ಪಡವಲಕಾಯಿ ಇತ್ತು, ಪಲ್ಯ ಮಾಡೋಣ ಅಂತ ಹೇಳಿ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ನನಗೆ ಗಾರ್ಡನ್ಗೆ ಬ್ಯಾಕ್ ಬೋನ್ ಅಂತ ಅಂದರೆ ನನ್ನ ಹಸ್ಬೆಂಡು ಎಲ್ಲ ರೀತಿ ಸಪೋರ್ಟ್ ಮಾಡ್ತಾರೆ ಗಾರ್ಡನ್ ಮಾಡೋದಕ್ಕೆ. ಅದಕ್ಕೋಸ್ಕರನೇ ಮನೆ ಕಟ್ಟುವಾಗ ತೊಟ್ಟಿಗೆ ಪ್ಲ್ಯಾನ್ ಮಾಡಿ ಅದಕ್ಕೆಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ. ಬಟ್ ಅವ್ರಿಗೆ ಗಾರ್ಡನಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಅವ್ರ ಹತ್ರನೇ ಹಾರ್ವೆಸ್ಟ್ ಮಾಡಿಸಿದ್ರೆ ಗಾರ್ಡನಲ್ಲಿ ಅವ್ರಿಗೂ ಒಂಚೂರು ಇಂಟ್ರೆಸ್ಟ್ ಬರುತ್ತಲ್ವಾ, ಅದಕ್ಕೋಸ್ಕರ ಅವ್ರನ್ನೇ ಕರ್ಕೊಂಡು ಬಂದು ಪಡವಲಕಾಯಿನ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೊಂದು ಸಜೆಷನ್ ನನ್ನ ಕಡೆಯಿಂದ ಏನಂದರೆ, ಒಂದು ಸರಿ ಸಂತೆಯಿಂದ ಅಥವಾ ಅಂಗಡಿಗಳಿಂದ ಪಡವಲಕಾಯಿನ ತಗೊಂಡೋಗಿ, ಅದರಲ್ಲಿ ಸೀಡ್ಸ್ ಇರುತ್ತೆ, ಅದರಿಂದ ಪಡವಲಕಾಯಿನ ಗ್ರೋ ಮಾಡಿ. ತುಂಬ ಜಾಸ್ತಿ ಪಡವಲಕಾಯಿ ಆಗುತ್ತೆ. ಇದು ಶುಗರ್ ಇರೋರಿಗೆ ಮತ್ತು ಜಾಸ್ತಿ ವೆಯ್ಟ್ ಇರೋರಿಗೆ, ವೆಯ್ಟ್ ಲಾಸ್ ಮಾಡೋದಕ್ಕೆ, ಮೂಲವ್ಯಾಧಿ ಸಮಸ್ಯೆ ಇರೋರಿಗೆ ತುಂಬ ಚೆನ್ನಾಗಾಗತ್ತೆ. ಇದರಲ್ಲಿ ಫೈಬರ್ ಜಾಸ್ತಿ ಇದೆ, ಅವ್ರಿಗೆಲ್ಲ ಇದು ಹೆಲ್ಪ್ ಆಗುತ್ತೆ. ಸೊ ಇಷ್ಟು ಪಡವಲಕಾಯಿಯನ್ನು ಹಾರ್ವೆಸ್ಟ್ ಮಾಡಿದ್ದೀವಿ. ಇನ್ನೂ ಇದೆ, ಅದು ಸ್ವಲ್ಪ ಎಳೆದಿದೆ, ಬೆಳೀಲಿ ಅಂತ ಹೇಳಿ ಹಾಗೆ ಬಿಟ್ಟಿದ್ದೀನಿ. ನೋಡಿ ಇದೆಲ್ಲ ಇದೆ, ಚಿಕ್ಕ ಚಿಕ್ಕದಿದೆ, ಇನ್ನು ಅದು ಇನ್ನೂ ದೊಡ್ಡದಾಗಲಿ ಅಂತ ಹೇಳಿ ಹಾಗೆ ಬಿಟ್ಟಿದ್ದೀವಿ. ಇದಿಷ್ಟು ಒನ್ ಟೈಮ್ ಪಲ್ಯಕ್ಕೆ ನಮಗೆ ಸಾಕಾಗತ್ತೆ. ಫ್ರೆಂಡ್ಸ್, ಸಾಧ್ಯವಾದಷ್ಟು ಒಂದೆರಡು ತರಕಾರಿನ ನಿಮ್ಮ ಹತ್ರ ಇರೋಷ್ಟು ಜಾಗದಲ್ಲಿ, ಪಾಟಲ್ಲಿ, ಯಾವುದ್ರಲ್ಲಾದರೂ ಪರವಾಗಿಲ್ಲ, ಒಂದಷ್ಟು ತರಕಾರಿಯನ್ನು ನಿಮ್ಮ ತೋಟದಲ್ಲಿ ಬೆಳೆಸಿ, ನಿಮ್ಮ ಟೆರೆಸಲ್ಲಿ ಬೆಳೆಸಿ, ಒಳ್ಳೆ ಆರೋಗ್ಯವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಕಿಚನ್ ವೇಸ್ಟ್ ಕಾಂಪೋಸ್ಟನ್ನು ತಯಾರು ಮಾಡೋದಕ್ಕೆ ಟ್ರೈ ಮಾಡಿ. ಸಾಧ್ಯ ಆಗಿಲ್ಲ ಅಂತ ಅಂದರೆ ಕಿಚನ್ ಲಿಕ್ವಿಡ್ ಏನಿದೆ, ಕಿಚನ್ ವೇಸ್ಟ್ ಲಿಕ್ವಿಡ್ ಏನಿದೆ, ಈ ಬ್ಲ್ಯಾಕ್ ಟೀ ಕಾಂಪೋಸ್ಟ್ ಏನಿದೆ, ಅದನ್ನಾದರೂ ತಯಾರು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್. ಹ್ಯಾಪಿ ಗಾರ್ಡನಿಂಗ್.